ನಿನ್ನೆ ದೇಶದಾದ್ಯಂತ ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನ ಏರಿಕೆಯನ್ನ ಮಾಡಲಾಗಿದೆ. ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಲಾರಿ ಮಾಲೀಕರ ಅಸೋಸಿಯೇಷನ್ ಆಕ್ರೋಶವನ್ನ ಹೊರಹಾಕಿದೆ. ಮೊದಲೇ ಸರಿಯಾಗಿ ಲೋಡ್ ಸಿಗ್ತಾ ಇಲ್ಲ, ಈಗ ಆಲ್ರೆಡಿ ನಷ್ಟದಲ್ಲಿ ಕೆಲಸ ಮಾಡ್ತಿದ್ದೇವೆ, ಇದರ ನಡುವೆ ಡೀಸೆಲ್ ದರ ಏರಿಕೆ ಮಾಡಿದ್ರೆ ಹೆಂಗೆ ಸ್ವಾಮಿ ಅಂತ ಪ್ರಶ್ನಿಸಿದ್ದಾರೆ. ನಾವು ತೆರಿಗೆ ಕಟ್ತೀವಲ್ವಾ, ದರ ಕಡಿಮೆ ಮಾಡಿ ಅಂತ ಮಾಲೀಕರು ಆಗ್ರಹಿಸಿದ್ದಾರೆ. ಇನ್ನು ನಾಳೆ ಲಾರಿ ಮಾಲೀಕರ ಅಸೋಸಿಯೇಷನ್ ಇಂದ ಸಭೆಯನ್ನ ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀವಿ, ಒಪ್ಪಲಿಲ್ಲ ಅಂದ್ರೆ ಹೋರಾಟ ಮಾಡೋದು ಖಚಿತ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಲಾರಿ ಮಾಲೀಕರ ಅಸೋಸಿಯೇಷನ್. ನಿನ್ನೆ ಪ್ರತಿ ಲೀಟರ್ ಡೀಸೆಲ್ ದರ ₹3.11 ಏರಿಕೆಯನ್ನ ಮಾಡಲಾಗಿದೆ. ನಿನ್ನೆಯಿಂದಲೇ ಈ ದರ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನ ಮಾಡಿದೆ. ಆದರೆ ಈ ಬೆಲೆ ಏರಿಕೆಯಿಂದಲೇ ಲಾರಿ ಮಾಲೀಕರ ಅಸೋಸಿಯೇಷನ್ ಬೇಸರವನ್ನ ಹೊರಹಾಕಿದೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಆಲ್ರೆಡಿ ಸರಿಯಾಗಿ ಲೋಡ್ ಸಿಗ್ತಾ ಇಲ್ಲ, ನಷ್ಟದಲ್ಲೇ ಕೆಲಸ ಮಾಡ್ತಿದ್ದೀವಿ, ದಿನನಿತ್ಯದ ದುಡಿಮೆಗೆ ಕಷ್ಟ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಡೀಸೆಲ್ ದರವನ್ನು ಕೂಡ ಏರಿಕೆ ಮಾಡಿದ್ರೆ ಜೀವನ ಮಾಡೋದು ಹೇಗೆ? ಬಹಳ ಕಷ್ಟವಾಗುತ್ತೆ. ಸರಿಯಾಗಿ ಮೊದಲೇ ಕೆಲಸ ಇಲ್ಲ, ಈ ಸಂದರ್ಭದಲ್ಲಿ ನೀವು ಬೆಲೆ ಏರಿಕೆ ಮಾಡಿದ್ರು ಕೂಡ ನಮಗೆ ಬಹಳ ಕಷ್ಟ ಆಗುತ್ತೆ. ನಾವು ಕೂಡ ಟ್ಯಾಕ್ಸ್ ಕಟ್ತಿದ್ದೀವಿ, ಹೇಗಿದ್ರೂ ಕೂಡ ನೀವು ಬೆಲೆ ಏರಿಕೆ ಮಾಡಿರುವುದು ಸರಿಯಲ್ಲ. ಹಾಗಾಗಿ ಬೆಲೆ ಏರಿಕೆಯನ್ನ ದಯವಿಟ್ಟು ಕಡಿಮೆ ಮಾಡಿ. ಕಡಿಮೆ ಮಾಡಲಿಲ್ಲ ಅಂದ್ರೆ ಖಚಿತವಾಗಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಸವಿತಾ, ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ಲಾರಿ ಮಾಲೀಕರ ಅಸೋಸಿಯೇಷನ್ ಬೇಸರವನ್ನ ಹೊರಹಾಕ್ತಿದೆ, ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಈಗ ಲಾರಿ ಮಾಲೀಕರ ಅಸೋಸಿಯೇಷನ್ನ ಬೇಡಿಕೆ ಏನು? ಸರ್ಕಾರಕ್ಕೆ ಏನೆಲ್ಲ ಮನವಿಯನ್ನ ಸಲ್ಲಿಸಬೇಕು ಅಂತ ನಿರ್ಧರಿಸಿದ್ದಾರೆ? ಪ್ರತೀಕ್ಷಾ, ನಿನ್ನೆ ಅಷ್ಟೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಿದೆ. ಪೆಟ್ರೋಲ್ ದರ ₹3.21 ಏರಿಕೆ ಮಾಡಿದ್ರೆ ಡೀಸೆಲ್ ದರ ₹3.11 ಏರಿಕೆ ಮಾಡಿದೆ. ಪ್ರಮುಖವಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದಾಗ ಒಂದಿಷ್ಟು ಮಾತುಕತೆ ನಡೆಯುತ್ತೆ. ಈಗ ಪ್ರಮುಖವಾಗಿ ಡೀಸೆಲ್ ದರ ಏರಿಕೆ ಆದಾಗ ಲಾರಿ ಅಸೋಸಿಯೇಷನ್ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದೆ. ಪ್ರಮುಖವಾಗಿ ನಾವು ಆಲ್ರೆಡಿ ಈಗ ಲಾಸ್ ಅಲ್ಲಿ ಓಡಾಡ್ತಿದೀವಿ, ನಮ್ಗೆ ಲೋಡ್ಗಳು ಸರಿಯಾಗಿ ಆಗ್ತಿಲ್ಲ, 40% ಲಾರಿಗಳು ಸುಮ್ನೆ ರೋಡ್ ಸೈಡ್ ನಿಲ್ತಾ ಇದಾವೆ. ಇಂತಹ ಹೊತ್ತಲ್ಲೇ ಡೀಸೆಲ್ ದರ ಏರಿಕೆ ಆಗಿರೋದು ನಮ್ಮ ಹೊಟ್ಟೆ ಮೇಲೆ ಬರೆ ಎಳೆದಂಗ ಆಗ್ತಾ ಇದೆ. ನಾವು ರಾಜ್ಯ ಸರ್ಕಾರದ ಜೊತೆ ಮಾತುಕತೆ ಮಾಡ್ತೀವಿ, ಅಂದ್ರೆ ಈಗ ನೂತನ ದರವನ್ನ ನಾವು ಭರಿಸಕ್ ಆಗಲ್ಲ ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಒಂದೊಮ್ಮೆ ರಾಜ್ಯ ಸರ್ಕಾರ ಒಪ್ಲಿಲ್ಲ ಅಥವಾ ಕೇಂದ್ರ ಸರ್ಕಾರಕ್ಕೂ ಪತ್ರ ಬರಿತೀವಿ, ಇದಕ್ಕೂ ಒಪ್ಲಿಲ್ಲ ಅಂದ್ರೆ ನಾವು ಹೋರಾಟವನ್ನ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಂಡಿದೀವಿ ಅಂತ ಲಾರಿ ಅಸೋಸಿಯೇಷನ್ ಮಾಲೀಕರನ್ನ ಮಾತನಾಡಿದಾಗ ಈಗ ಸರಿಯಾಗಿ ವ್ಯವಹಾರ ಆಗ್ತಿಲ್ಲ, ಲೋಡ್ ಕೂಡ ಸರಿ ಆಗ್ತಿಲ್ಲ. ಇದ್ರ ಜೊತೆಗೆ ಕಳೆದ 8 ದಿನಗಳ ಹಿಂದೆ ಆಹಾರ ಇಲಾಖೆ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದೆ ಪ್ರತಿ ಪೆಟ್ರೋಲ್ ಬಂಕ್ ಮತ್ತೆ ಲಾರಿ ಅಸೋಸಿಯೇಷನ್. ಹಿಂಗೆ ಏನಂದ್ರೆ 200 ಲೀಟರ್ ಫ್ಯೂಲ್ ಮಾತ್ರ ಫಿಲ್ ಮಾಡ್ಬೇಕು, ಅಂದ್ರೆ ಲಾಂಗ್ ರೂಟ್ ಹೋಗ್ತಿರುವಾಗ 200 ಲೀಟರ್ ಫ್ಯೂಲ್ ಏನಿದೆ ಅದು ಫಿಲ್ ಆದ್ರೆ ನಾವು ಮಧ್ಯದಲ್ಲೇ ನಿಲ್ಬೇಕಾಗತ್ತೆ. ನೂತನವಾದಂತಹ ದರದ ಜೊತೆಗೆ ಈ ಹೊಸ ನಿಯಮಗಳು ಕೂಡ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾವೆ. ಒಟ್ಟಾರೆ ಡೀಸೆಲ್ ದರ ಏರಿಕೆ ನಮ್ಮ ಲಾರಿ ಅಸೋಸಿಯೇಷನ್ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ ಅನ್ನೋ ಮಾಹಿತಿ ಕೂಡ ಹೇಳಿದ್ದಾರೆ. ಈಗ ಅಥವಾ ನಾಳೆ ಸಭೆ ಮಾಡುವಂತಹ ಸಾಧ್ಯತೆ ಇದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗತ್ತೆ, ಯಾವೆಲ್ಲ ವಿಚಾರಗಳನ್ನ ಸರ್ಕಾರದ ಬಹುದು, ಯಾವೆಲ್ಲ ವಿಚಾರಗಳು ಸಮಸ್ಯೆಯಾಗಿ ಪರಿಣಮಿಸಿದ್ದಾವೆ, ಅಂದ್ರೆ ಲಾರಿ ಅಸೋಸಿಯೇಷನ್ಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದಾವೆ, ಇದೆಲ್ಲವನ್ನ ಬಗ್ಗೆ ಸಭೆ ಮಾಡಿ ಅದಾದ ಬಳಿಕ ರಾಜ್ಯ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಿ ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದು ಅದಾದ ಬಳಿಕ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಲಾರಿ ಅಸೋಸಿಯೇಷನ್ ಅವರು ನೀಡಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಸವಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ದೇಶದಾದ್ಯಂತ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ಇದಕ್ಕೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಸದ್ಯ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಲಾರಿ ಮಾಲೀಕರ ಅಸೋಸಿಯೇಷನ್ ಪ್ರತಿಭಟನೆ ಮಾಡುವುದಕ್ಕಂತ ನಿರ್ಧರಿಸಿದೆ. ಪ್ರತಿಭಟನೆಗೂ ಮೊದಲು ಸಭೆಯನ್ನ ನಡೆಸಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವುದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದ್ದು, ಮನವಿಯನ್ನ ಸಲ್ಲಿಸಿದ ನಂತರ ಸರ್ಕಾರ ಸರಿಯಾಗಿ ಸ್ಪಂದಿಸದೇ ಇದ್ದಲ್ಲಿ ಉಗ್ರ ಹೋರಾಟವನ್ನ ಮಾಡುವುದಕ್ಕೆ
ಲಾರಿ ಮಾಲೀಕರ ಅಸೋಸಿಯೇಷನ್ ನಿರ್ಧರಿಸಿದೆ. ಈಗಾಗಲೇ ಬಹಳ ನಷ್ಟದಲ್ಲಿ ಕೆಲಸ ಮಾಡ್ತಿದ್ವಿ, ಸರಿಯಾಗಿ ಲೋಡ್ ಸಿಗ್ತಾ ಇಲ್ಲ, ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ. ರಾಜ್ಯದಲ್ಲಿರುವಂತಹ ಲಾರಿಗಳ ಪೈಕಿ ಬಹುತೇಕ 40% ಲಾರಿಗಳು ಕೆಲಸ ಇಲ್ಲದೆ ಹಾಗೆ ನಿಂತುಬಿಟ್ಟಿದೆ. ಈ ಸಂದರ್ಭದಲ್ಲಿ ನೀವು ಪದೇ ಪದೇ ಬೆಲೆ ಏರಿಕೆಯನ್ನ ಮಾಡಿದ್ರೆ, ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿದ್ರೆ ಜೀವನ ನಡೆಸೋದು ಹೇಗೆ? ಬಹಳ ಕಷ್ಟ ಆಗುತ್ತೆ ನಮಗೆ ಅನ್ನುವಂತಹ ಕಾರಣ ಸದ್ಯ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವುದಕ್ಕೆ ಲಾರಿ ಮಾಲೀಕರ ಅಸೋಸಿಯೇಷನ್ ನಿರ್ಧರಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.